ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕೆಟ್ಟ ದೃಷ್ಟಿ ಹೇಗಾಗುತ್ತೆ, ಅದರ ಪರಿಣಾಮ ಏನು, ಅದಕ್ಕೆ ಪರಿಹಾರ ಹೇಗೆ, ಹಾಗೆ ಕೆಟ್ಟ ದೃಷ್ಟಿಯಿಂದ ನಾವು ಹೇಗೆ ಪಾರ್ ಮಾಡ್ಕೊಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಮಾಹಿತಿ ನೀಡ್ತಾ ಹೋಗ್ತಾರೆ. ಗುರುಗಳೇ, ಸಾಮಾನ್ಯವಾಗಿ ನಾವು ಎಲ್ಲೇ ಹೋಗಿ ಬಂದ್ರು ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರು ದೃಷ್ಟಿ ಹಾಕಿದ್ದಾರೆ, ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ಮಾತಾಡ್ಕೊಂತೀವಿ. ಹೇಗೆ ಗುರುಗಳೇ ಇದು ಅಂತ? ಸರಿ, ಅದಕ್ಕಿಂತ ಮುಂಚೆ ಫೆಬ್ರವರಿ 10ನೇ ತಾರೀಕು ನಮ್ಮ ತರಗತಿ ಇರ್ತಕ್ಕಂಥದ್ದು 110ನೇ ಬ್ಯಾಚು. ಸ್ಕ್ರೀನಲ್ಲಿ ನೋಡೋ ಪ್ರಕಾರ ಕಳೆದ 2016 ಕೂಡ 15-16 ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಕಲಿಸ್ಕೊಡ್ತಾ ಬರ್ತಾ ಇದ್ದೀವಿ. ಕರ್ನಾಟಕದ ಯಾವುದೇ ಮಾಧ್ಯಮ ನೋಡಿ, ಯಾವುದೇ ಮಾಧ್ಯಮದಲ್ಲಿ 99% ನಿಮಗೆ ಜ್ಯೋತಿಷ್ಯದ ವಿಚಾರಗಳನ್ನು ಹೇಳ್ತಾರೆ, ದಿನ ಭವಿಷ್ಯವನ್ನು ಹೇಳ್ತಾರೆ, ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಜ್ಯೋತಿಷ್ಯದ ವಿಚಾರಗಳು ಹೇಳ್ಬೋದು. ಬಟ್ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಒಂದು ಶಿಕ್ಷಣವನ್ನು, ಒಂದು ಎಜುಕೇಷನ್ ಅಂತ ಏನು ಹೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಎಜುಕೇಷನ್ನು ದೈವ ಎಜುಕೇಷನ್ ಅಂತ ನಾವು ಕರಿತೀವಿ, ಡಿವೈನ್ ಎಜುಕೇಷನ್ ಅಂತ ಕರಿತೀವಿ. ಯಾಕೆಂದರೆ ಅನೇಕ ಸಬ್ಜೆಕ್ಟ್ಸಲ್ಲಿ ನಮಗೆ ಅದರಲ್ಲಿ ಒಳ್ಳೆಯದಾಗುತ್ತೋ ಒಳ್ಳೆಯದಾಗಲು ಗೊತ್ತಿಲ್ಲ ಆ ಸಬ್ಜೆಕ್ಟಿಂದ, ಅದು ಯಾವುದೇ ಇರ್ಬೋದು. ಆದರೆ ಜ್ಯೋತಿಷ್ಯ ಅನ್ನೋ ಒಂದು ಸಬ್ಜೆಕ್ಟು ಕಲ್ತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ 100% ಒಳ್ಳೇದಾಗಿಲ್ಲ ಅಂದ್ರೂ 50% ಅಂತೂ ನಾನು ಹೇಳ್ತೀನಿ ಒಳ್ಳೇದಾಗೇ ಆಗುತ್ತೆ. ಯಾಕೆ ಮಾತನಾಡೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಮಸ್ತೆ. ಹಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ವರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? 11ನೇ ತಾರೀಕು 6ನೇ ತಿಂಗಳು 2010 ಮೇಡಮ್. 11ನೇ ತಾರೀಕು 6ನೇ ತಿಂಗಳು? ಅಲ್ಲ ಮೇಡಮ್, 11ನೇ ತಾರೀಕು 6ನೇ ತಿಂಗಳು. ಓಕೆ, 2010 ಮೇಡಮ್. 10. ಹುಟ್ಟಿದ ಸಮಯ? 1:45 ಮೇಡಮ್, ಶುಕ್ರವಾರ ಮಧ್ಯಾಹ್ನ. ಓಕೆ, ಹುಟ್ಟಿದ ಊರು? ಇದು ತೋರಣಗಲ್ ಮೇಡಮ್, ತೋರಣಗಲ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಮೇಡಮ್. ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಳಿ. ನಮ್ಮ ಮಗನ ಬಗ್ಗೆ ಓಂ ಪ್ರಕಾಶ್ ಅಂತ ಗುರುಜಿ, ನನ್ನ ಮಗ. ಸರಿ, ಓಕೆ. ಈಗೇನು ಓದ್ತಾ ಇದ್ದಾರಾ? 10ನೇ ತರಗತಿಯಲ್ಲಿ ಓದ್ತಿದ್ದಾನೆ ಗುರುಜಿ. ಸರಿ, ಈಗ ಸದ್ಯಕ್ಕೆ 2026ಕ್ಕೆ ಮಂಗಳ ಮುಗಿಯುತ್ತೆ. ಎಕೋ ಬರ್ತಾ ಇದೆ, ಮಂಗಳ ಬರ್ತಾ ಇದೆ. ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡ್ಬೋದು ನೋಡಿ. ಅಲ್ಲಿ ಏನು ಕಾಣಿಸೋದೇ ಇಲ್ಲ, ನಮ್ಮ ಡಿಸ್ಪ್ಲೇ ಆಗಿರೋದು ಇದು ಇಷ್ಟೇನ ಬರೋದು. ಅದು ಸ್ವಲ್ಪ ಸ್ಕ್ರೀನ್ ದೊಡ್ಡದು ಮಾಡಬೇಕು. ಸೊ ದಶಾಭುಕ್ತಿಗಳೆಲ್ಲ ಕಾಣಿಸ್ಬೇಕದು. ಸೊ ಹಾಗೆ 2026 ಮುಗಿದ ಮೇಲೆ ರಾಹು ದಶೆ ಪ್ರಾರಂಭವಾಗುತ್ತೆ. ರಾಹು ದಶೆಯಲ್ಲಿ 4, 10, 4 ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವ ಎಜುಕೇಷನ್ ಕೇಳಿದ್ರು ಕೂಡ ಬ್ರಿಲಿಯಂಟ್ ಆಗ್ತಾರೆ. ಏನು ಬೇಕಾದ್ರೂ ಕಲಿಯುವಂಥ ಒಂದು ದಶಾ ಪ್ರಾರಂಭವಾಗುತ್ತೆ. 2027 18 ವರ್ಷಗಳ ಕಾಲ ಅವರಿಗೆ ಅಧಿಕಾರ, ವಿದ್ಯಾಭ್ಯಾಸ ಎಲ್ಲವೂ ಬಹಳ ಅತ್ಯುತ್ತಮವಾಗಿ ಹೋಗುತ್ತೆ. ಮದುವೆ ವಿಚಾರದಲ್ಲಿ ವಿಳಂಬ ಅಷ್ಟೇ, ಅದು ಬಿಟ್ರೆ ಇನ್ನೆಲ್ಲವೂ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ ಅಲ್ಲಿ 10, 2, 9 ಶುಕ್ರನಲ್ಲಿ ಬಂದಿರೋದ್ರಿಂದ ಜಿರ್ಕಾನ್ ಹಾಕೊಳ್ಳೋಕೆ ನಾನು ಸಜೆಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈ ಸೈಜ್ ಕರೆಕ್ಟ್ ಆಗಿದೆ ಸರ್, ಇದನ್ನ ಮೇಂಟೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ ಇದ್ರೆ, ಅಥವಾ ನಾವು ಮಾತಾಡೋಣ.
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ. ಜ್ಯೋತಿಷ್ಯ ಒಂದು ಕಲ್ತಾದ್ಮೇಲೆ ನಾವು ಈ ಒಂದು ಇವಿಲ್ ಐ ಅಂತ ನಾವೇನ್ ಕರಿತೀವಿ ಕಣ್ ದೃಷ್ಟಿ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಯ ತಿಳ್ಕೊಂಡಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಒಂದು ಯಾವ ರೀತಿ ಕಾನ್ಫಿಡೆನ್ಸ್ ಬರುತ್ತೆ? ನೆಗೆಟಿವ್ ಇದ್ರೂ ಕಾನ್ಫಿಡೆನ್ಸ್ ಬರುತ್ತೆ, ಪಾಸಿಟಿವ್ ಇದ್ರೂ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ಮಗ ಸರಿಯಾಗಿ ಓದಲ್ಲ ಅನ್ನೋದು ಗ್ರಹಗತಿಗಳು ಹೇಳ್ಬಿಟ್ಟಿದಾವೆ ಅಂತಂದಾಗ ಅದ್ರ ಬಗ್ಗೆ ಆಲೋಚನೆ ಬಿಟ್ಟು ಮುಂದುವರಿತೀವಿ. ಬಿಡಪ್ಪ ಇರ್ಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಬರುತ್ತೆ. ಹಾಗೆ ಚೆನ್ನಾಗಿ ಓದ್ತಾನೆ ಅಂತಂದ್ರೆ ನಮಗೆ ಸಂತೋಷವೇ ಆಗುತ್ತೆ ಹೊರತು ದುಃಖ ಆಗಲ್ಲ. ಓದಲ್ಲ ಅಂದಾಗ ತಾತ್ಕಾಲಿಕ ದುಃಖ ಆಗತ್ತೆ. ನಮಗೆ ಜ್ಯೋತಿಷ್ಯದ ಬಗ್ಗೆ ಇವನು ಓದ್ತಾನೋ ಇಲ್ವೋ ಡೌಟ್ ಬಂದಾಗಲೇ ನಮಗೆ ತಲೆನೋವು ಬರೋದು. ಜ್ಯೋತಿಷ್ಯ ನಿಮಗೆ ತಲೆನೋವನ್ನ ದೂರ ಮಾಡುತ್ತೆ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರೋ, ನಿಮ್ಮ ತಲೆಯಲ್ಲಿ ಹಾಕ್ಕೊಳ್ಳಿ, ನಾನು ಕಲಿಬೇಕು ಅನ್ನೋ ಒಂದು ಮನಸ್ಸನ್ನು ಹಾಕ್ಕೊಳ್ಳಿ. ಕಲ್ತಾಗ ಭಾಳ ಈಸಿಯಾಗಿ ಜೀವನ ಹೇಗಿದೆ ಹೇಗಿಲ್ಲ ಯಾರ್ದು ಏನೂ ಬದಲಾಯಿಸೋಕ್ಕಾಗಲ್ಲ. ಹಣೆ ಬರೋಣ ಯಾರೂ ಬದಲಾಯಿಸೋಕ್ಕಾಗಲ್ಲ. ಯಾರೋ ಮೊನ್ನೆ ಪೂಜೆ ಮಾಡಿದ್ರು, ದೊಡ್ಡ ಪೂಜೆ ಮಾಡಿದ ತಕ್ಷಣ ನಾವು ಒಂದು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಬಂದ್ಬಿಡ್ತು. ಯಾವ ಅಧಿಕಾರಕ್ಕೂ ಬರೋದಿಲ್ಲ, ಅದು ಟೈಮ್ ಬಂದಾಗ ಬದೇ ಬರುತ್ತೆ. ಪೂಜೆ ಮಾಡೋದ್ರಿಂದ ಆ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ, ಆ ದೇವ್ರಿಗೆ ಹೋಗಿ ಆ ಪ್ರಶ್ನೆ, ಈ ದೇವ್ರಿಗೆ ಈ ಪ್ರಶ್ನೆ, ಅವೆಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಓಕೆ ಗುರುಗಳೇ, ಮಾತನಾಡೋದ ಕಾಲ್ ರೆಡಿ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ರಾಯಚೂರಿಂದ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ನರಸಿಂಹ ಮೇಡಮ್. ನಮ್ಮ ಮಗಳನ್ನ ಕೇಳಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? ಹುಟ್ಟಿದ 17/7 ಮೇಡಮ್ 2008. 17/7/2008. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 6:30. ಓಕೆ, ಹುಟ್ಟಿದ ಊರು ಯಾವುದು ಸರ್? ಆಶಾಪುರ್ ಮೇಡಮ್, ರಾಯಚೂರು ತಾಲೂಕು ಆಶಾಪುರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ಊರ ಹೆಸರು ಗೊತ್ತಾಗಿಲ್ಲ, ಏನೋ ತಾಲೂಕಾ ಅಥವಾ ಏನೋ? ಆಶಾಪುರ. ಆಶಾಪುರ. ASH ಆಶಾಪುರ. ASHAPUR. ನೋಡ್ತಾ ಇದ್ದೀನಿ ಆಶಾಪುರ ಕರ್ನಾಟಕದಲ್ಲಿ ಬರುತ್ತಾ ಅಂತ ನೋಡ್ತಾ ಇದೀನಿ. ಆಶಾಪುರ, ರಾಯಚೂರು ತಾಲೂಕಲ್ಲಿ. ಆಶಾಪುರ್ ಬರ್ಲಿಲ್ವಲ್ಲ ಇಲ್ಲಿ. ಆಯ್ತು, ರಾಯಚೂರಿಂದ ಹತ್ರನಾ? ರಾಯಚೂರಿಂದ ನಿಯರ್ 5 ಕಿಲೋಮೀಟರ್ ಗುರುಜಿ. 5 ಕಿಲೋಮೀಟರ್ ಅಂದ್ರೆ ರಾಯಚೂರೇ ಹೇಳ್ರಿ. ಯಾವ್ದಾದ್ರು ಸ್ಟ್ರೀಟ್ ನೇಮ್ ಹೇಳ್ದಂಗೆ ಹೇಳ್ತಾ ಇದ್ರಿ ನೀವು. 5 ಕಿಲೋಮೀಟರ್ಗೆ? ಇಲ್ಲಿ ನಾವು ಕೂತಿರೋ ಜಾಗದಿಂದ ಮೆಜೆಸ್ಟಿಕ್ 5 ಕಿಲೋಮೀಟರ್ ನಮ್ಗಿಲ್ಲಿ. ಮೆಜೆಸ್ಟಿಕ್ ಅಂತ ಬೆಂಗಳೂರು ಹೇಳಿದ್ರೆ ಆಯ್ತಪ್ಪ, ಮೆಜೆಸ್ಟಿಕ್ ಅಂತೆ. ಆಮೇಲೆ ಇಲ್ಲಿ ನಿಮ್ಮ ಮಗಳದ ಇದು ಡಿಗ್ರಿ ಇದು PUC ಓದ್ತಾ ಇದಾರಾ? ಈಗ ಸೆಕೆಂಡ್ PUC ಗುರುಗಳು. ಹೌದಾ, ಸರಿ, ಓಕೆ. 2021-29 ಸೂರ್ಯ 29ರವರೆಗೂ ಇದ್ದಾನೆ. ಸೂರ್ಯ 12/6/2. ಓಕೆ, ಮೆಡಿಕಲ್ ಟ್ರೈ ಮಾಡ್ಬೋದು, ಇಂಜಿನಿಯರಿಂಗು ಟ್ರೈ ಮಾಡ್ಬೋದು, ಎರಡೂ ತೋರಿಸ್ತಾ ಇದೆ. ಬಟ್ ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದಾರೆ? ಮೆಡಿಕಲ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಗುರುಜಿ. ಓಕೆ, ವೆರಿ ಗುಡ್. 12/6 ಇರೋದ್ರಿಂದ ಮೆಡಿಕಲ್ ಸಿಗ್ತಕ್ಕಂತ ಚಾನ್ಸಸ್ ಬಹುತೇಕ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಆದ್ರೆ ನೀಟ್ ಬರ್ತಕ್ಕಂತ ಎಕ್ಸಾಮ್ ಟೈಮಿಂಗ್ ಅಲ್ಲಿ ಬರ್ತಕ್ಕಂತ ಅಂತರ್ಭುಕ್ತಿ ನೋಡಕ್ಕೆ ನಮ್ಗೆ ಸ್ವಲ್ಪ ಹಿನ್ನಡೆ ಆಗೋದ್ರಿಂದ 2, 5, 10 ಮಂಗಳ ತುಂಬಾ ಚೆನ್ನಾಗಿರೋದ್ರಿಂದ ಸದ್ಯಕ್ಕೆ ಅವರು ರೆಡ್ ಕಲರ್ ಥ್ರೆಡ್ ಮಂಗಳವಾರ ಕಟ್ಕೊಳಕ್ ಹೇಳಿ. ಮತ್ತೆ ಅದ್ರ ಜೊತೆಗೆ 6, 9 ಕಾಂಬಿನೇಷನ್ ಇರ್ತಕ್ಕಂತ ಗ್ರಹನ ನೋಡಿದಾಗ ಗುರುಗ್ರಹ ಓಂ ಬ್ರಹ್ಮಸ್ಪತೆ ನಮಃ ಈ ಮಂತ್ರವನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಳ್ಳೆದಾಗ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಜ್ಯೋತಿಷ್ಯ ಯಾಕೆ ಕಲಿಬೇಕು, ಅದರಿಂದ ಪರಿಹಾರ ಹೇಗೆ, ನಮ್ಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ, ಮುಂದುವರ್ಸೋದಾದ್ರೆ ಗುರುಗಳೇ? ಖಂಡಿತ. ಈಗ ಸಾಮಾನ್ಯವಾಗಿ ನಾವು ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳಿದ್ವಿ. ಹೌದು. ಎಜುಕೇಶನ್ ಗೊತ್ತಾಗ್ಲಿಲ್ಲ, ಸರಿಗೆ ಹೋಗಿಲ್ಲ ಅಂತಂದಾಗ ನಮಗೆ ಅದ್ರ ಬಗ್ಗೆ ಸ್ವಲ್ಪ ತಾತ್ಕಾಲಿಕ ನೊಂದ್ಕೋಬಹುದು ಪೇರೆಂಟ್ಸು. ಆದ್ರೆ ಮುಂದಿನ ದಶದಲ್ಲಿ ಅವನು ಸ್ಟಾರ್ ಆಗ್ತಾನೆ ಅಂತ ಇದ್ಬಿಟ್ರೆ ಎಷ್ಟು ಜನಕ್ಕೆ ಇವಾಗ ಯಾರೋ ಇವರು ಎಂತದೋ ಬಿಗ್ ಬಾಸ್ ಅಲ್ಲಿ ಗೆದ್ರಲ್ಲ, ಅವ್ನ ಎಜುಕೇಶನ್ ಡಿಗ್ರಿ ಏನು ಮಾಡಿಲ್ಲ ಅಂದ್ರೆ ಏನೋ ಅಂತ ಹೇಳ್ತಾ ಇದ್ರು. ಅವ್ರು ಏನು ಓದಿದಾರೆ ಗೊತ್ತಿಲ್ಲ ನನಗೆ, ಯಾರೋ ಹೇಳ್ತಾ ಇದ್ರು. ಸ್ಟಾರ್ ಇದ್ರೆ ಮುಗೀತ್ರಿ. ಎಜುಕೇಶನ್ ಅದು ಸುಮ್ಮನೆ, ಅದು ನಮ್ಮ ವಿದ್ಯೆ ಅಷ್ಟೇ. ಸ್ಟಾರ್ ಇದ್ಬಿಟ್ರೆ ಏನು ಬೇಕಾಗಿಲ್ಲ. ಇವತ್ತು ನಾವು ಇವ್ರ ಬಗ್ಗೆ ಮಾತಾಡ್ತೀವಿ, ಬಿಲ್ ಗೇಟ್ಸ್ ಬಗ್ಗೆ ಮಾತಾಡ್ತೀವಿ. ಅವನೇನು ಇಂಜಿನಿಯರಿಂಗಾ ಡಾಕ್ಟ್ರಾ? ಎಲನ್ ಮಾಸ್ಕ್ ಬಗ್ಗೆ ಮಾತಾಡ್ತಾರೆ ಜನ. ಅವನು ಇಂಜಿನಿಯರಾ ಡಾಕ್ಟರ್ ಅಂತ ಕೇಳ್ತಾರೆ. ಡಾಕ್ಟರ್ ಏನಪ್ಪ ನೀನು, ದುಡ್ಡು ಕೋಟಿಗಟ್ಟಲೆ ಮಾಡಿದ್ಯಾ, ನೀನು ಡಾಕ್ಟರ್ ಅಂತ ಕೇಳ್ತಾರೆ. ಇಂಜಿನಿಯರ್ ಅಂತ ಇಲ್ಲ, ಅವ್ನಿಗೆ ಯೋಗ ಹಂಗೆ ಕೊಟ್ಟಿರುತ್ತೆ.
ಸೊ ಯಾರ್ಯಾರಿಗೆ ಎಲ್ಲೆಲ್ಲಿ ಯೋಗ ಇರುತ್ತೋ ಅದನ್ನು ತಿಳ್ಕೋಬೇಕು ಜ್ಯೋತಿಷ್ಯದಲ್ಲಿ. ತಿಳ್ಕೊಂಡಾಗ ಅವರವರ ವೈಯಕ್ತಿಕವಾಗಿ ಚೆನ್ನಾಗಿ ಇರೋಕ್ಕೆ ಜ್ಯೋತಿಷ್ಯ ಬಂದಿರೋದು. ತಿಳ್ಕೊಳ್ಳಿ ಎಲ್ಲರೂ. ಸುಮ್ಮನೆ ಇರೋ ಬರೋರ ಹತ್ರ ಓಡೋಗಿ ತಲೆ ಕೆಡಿಸ್ಕೊಳ್ಳೋದಲ್ಲ. ನಾನು ಕಲಿತು ನನ್ನ ಜೀವನದಲ್ಲಿ ನನ್ನ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಮಾತ್ರವೇ ಅಲ್ಲಿ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ. ಓಕೆ ಗುರುಗಳೇ, ಮಾತನಾಡಕ್ಕೆ ಕಾಲ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಮೇಡಮ್ ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಳಿಯಿಂದ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸ್ಕೊಡ್ತೀರಾ? 10/7/1999. 10/7/1999. ಓಕೆ, ಹುಟ್ಟಿದ ಸಮಯ ಮಧ್ಯಾಹ್ನ 3:07 ಹುಬ್ಳಿ ರೀ. ಓಕೆ, ಹುಬ್ಬಳ್ಳಿಯಲ್ಲಿ. ಓಕೆ ಮೇಡಮ್, ಗುರುಜಿ ಇದ್ದಾರೆ, ಮಾತನಾಡಿ. ಏನ್ ಪ್ರಶ್ನೆ? ಗುರುಜಿ ಇವ್ರಿಗೆ SSLC ತನ ಅಷ್ಟ ಓದಿದ್ದಾರೆ, ಮುಂದೆ ವಿದ್ಯೆ ಹತ್ಲಿಲ್ಲ. ಈಗ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಮುಂದೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕಾ ಏನೇ, ಮುಂದೆ ಹೇಗೆ ಅಂತ. ರಾಹು ದಶೆ ನಡೀತಾ ಇದೆ. ರಾಹು ದಶೆ 29ಕ್ಕೆ ಮುಗಿಯುತ್ತೆ. 29ಕ್ಕೆ ಮುಗಿದ ನಂತರ ಗುರುದಶ 6-3-6. 29ರ ನಂತರ ಅವ್ರ ಜೀವನ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಒಂದು ಕಮಿಷನ್ ಬರ್ತಕ್ಕಂಥ ಅಂಗಡಿಯನ್ನ ನಾವು ಹಾಕೋಬಹುದು. ಅವ್ರು ಪಾನ್ ಅಂಗಡಿ ಹಾಕೊಂಡ್ರು ಬರುತ್ತೆ, ಸಣ್ಣ ಅಂಗಡಿ ಹಾಕೊಂಡ್ರು ಕಮಿಷನ್ ಬರ್ತಕ್ಕಂಥ ಅಂಗಡಿ 29 ನಂತರ ಹಾಕಿ. ಅದಕ್ಕಿಂತ ಮುಂಚೆ ಹಾಕಿದ್ರೆ ಅಷ್ಟು ಅವ್ರಿಗೆ ಅನುಕೂಲ ಇರಲ್ಲ. ಅವ್ರು ಯಾವ ಅಂಗಡಿಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಹೇಳಿ ಇನ್ನೂ ಒಂದು 4 ವರ್ಷ, ಯಾಕಂದ್ರೆ ಇನ್ನೂ 26 ವರ್ಷ ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನೂ ಒಂದು 4 ವರ್ಷ ಅದೇ ಅಂಗಡಿಲಿ 29ರವರೆಗೂ ಕೆಲಸ ಮಾಡಿದ್ದಲ್ಲಿ ಅನುಭವ ಜಾಸ್ತಿ ಬರುತ್ತೆ. ಹಾಗೆ 30ರಿಂದ ಅವರ ಜಾತಕ ದಶ ತುಂಬಾ ಚೆನ್ನಾಗಿ, ಗುರು ದಶ ತುಂಬಾ ದುಡ್ಡಿನ ವಿಚಾರದಲ್ಲಿ 6-3-6 ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಅವ್ರಿಗೆ ಹೆಚ್ಚಿನ ಹಣ ಸಂಪಾದನೆ 30ರಿಂದ ಆಗೋದ್ರಿಂದ ಈಗ ಸದ್ಯಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ. ಮುಂಬರುವ ದಿನಗಳಲ್ಲಿ ಬಲಗೈ ತೋರ್ಬೆಳಗ್ಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳಿ. ಏನೂ ವಿದ್ಯೆ ಹತ್ತಿಲ್ಲ ಅಂತಂದ್ರಲ್ವಾ, ಅಂಥವ್ರಿಗೆ ಸಲಹೆ, ನಿಮಗೆ ಬುದ್ಧಿ ಇರಬೇಕು, ನಿಮಗೆ ಸ್ವಲ್ಪ ಅಕಲ್ ಇರಬೇಕು. ಜ್ಯೋತಿಷ್ಯ ಕಲಿಯಪ್ಪ, ಅದನ್ನು ಸ್ವಲ್ಪ ನಿನ್ ಜೀವನ ಆಗುತ್ತಲ್ಲ. ಓದ್ದೇ ಇರೋರಿಗೆಲ್ಲ ಯಾಕೆ ಜ್ಯೋತಿಷ್ಯ ಕಲಿಬೇಕು ಅಂತ ಹೇಳಲ್ಲ? ಕರೆಕ್ಟ್ ಅಲ್ವಾ? ನೋಡಿ, ಇದೇನು ಅವ್ರಿಗೆ ತಲೆ ಓಡ್ತಾ ಇಲ್ಲ. ಅವರು ಕಾಲ್ ಮಾಡಿದವ್ರಿಗೆ ಹೇಳ್ಬೋದಲ್ವಾ, ನೀನ್ ಓದಿಲ್ವಲ್ಲಪ್ಪ, ಆಯ್ತು ಅದಿಲ್ಲ ಅಂದ್ರೂ ಅಟ್ಲೀಸ್ಟ್ ಜ್ಯೋತಿಷ್ಯ ಆದ್ರೂ ಜೀವನ ನಡಿಬಹುದು. ಅಂದ್ರೆ ಆಪ್ಷನ್ಸ್ ಇರ್ತದೆ ಅಲ್ವಾ? ಎಷ್ಟು ಜನ ಜೀವನ ಮಾಡ್ಕೊಳ್ತಾರೆ. ಮಹಿಳೆಯರಿಗೂ ನಾನು ಅದೇ ಹೇಳೋದು, 7,000 ರೂಪಾಯಿ ದೊಡ್ಡದ ನಿಮಗೆ? ಅದೇನು ಕಲಿಯಕ್ಕೆ ಹೆದರ್ಕೊಳ್ಳೋರು ಜಾಸ್ತಿ. ಯಾಕೆ ಗೊತ್ತಾ? ಹೆದರ್ಸಿರೋದು ಜಾಸ್ತಿ. ಕಲಿಯಕ್ಕೆ ಹೆದರ್ಕೊಳ್ಳೋದು ಜಾಸ್ತಿ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಆ ಸೋಕಾಲ್ಡ್ ಇರ್ತಾರಲ್ಲ ಜನ, ಅವರು ಯಾರು ಆ ವಿದ್ಯೆನ ಕಲ್ತಿ ಅದನ್ನೆಲ್ಲ ಊರಿಗೆಲ್ಲ ಹೇಳ್ತಾರಲ್ಲ, ಅವ್ರು ಹೆದರ್ಸಿರ್ತಾರೆ. 15 ದಿವಸದಲ್ಲಿ ಏನ್ ಕಲಿಯಕ್ಕಾಗ್ಬಿಡುತ್ತೆ ಅಂತ. ಅವ್ರಿಗೂ ಸೇರ್ಸ್ ಕರಿತಾ ಇದ್ದೀನಿ, ನೀವು ಬಳಗ ಬನ್ನಿ ಆಯ್ತಾ. ಜ್ಯೋತಿಷ ಹೇಳೋರ್ನು ಕರೆಸ್ತಾ ಇದ್ದೀನಿ, ಹೇಗ್ ಪ್ರಿಡಿಕ್ಷನ್ ಮಾಡೋದು ಅಂತ. ಸುಳ್ಳು ಹೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಉಂಡೆ ನಾಮ ಹಾಕೋದಲ್ಲ. ಜನಗಳಿಗೆ ಬಂದು ಕರೆಕ್ಟಾಗಿ ಅವ್ರ ಜೀವನದಲ್ಲಿ ಆ ಯೋಗ ಇದೆಯಾ ಇಲ್ವಾ ಅಂತ ಹೇಳ್ಬೇಕು. ಯೋಗ ಇದ್ರೆ ಪೂಜೆ ಮಾಡಿಸ್ರಿ, ಯಾರ್ರಿ ಬೇಡ ಅಂತಾರೆ? ಕುಜ ದೋಷನೇ ಎದುರಿಸ್ಬಿಡ್ತಾರೆ ಜನ. ಕುಜ ದೋಷ ಒಂದ್ಸಕ್ಕು ಅಲ್ಲಾಡ್ಸಕ್ ಜನಕ್ಕೆ. ನಮ್ ಜನ ಗೊತ್ತಾ, ಯಾವ್ದಕ್ಕೂ ಎದುರಲ್ಲ. ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ. ಯಾವನೋ ಜ್ಯೋತಿಷರಿಗೆ ಎದುರದ್ರಂತೆ, ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ. ಇನ್ಮೇಲೆ ನೆಕ್ಸ್ಟ್ ಡೈಲಾಗ್ ಅದನ್ನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ನೆಕ್ಸ್ಟ್ ಒಳ್ಳೆ ಡೈಲಾಗ್ ಸಿಕ್ಕಿದೆ. ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ಯಾರೋ ಜ್ಯೋತಿಷರಿಗೆ ಎದುರಿದ್ರು. ಜೀವನ ನಿಮ್ದು, ನೀವು ಕಷ್ಟಪಟ್ಟಿದ್ದೀರ ಪಾಪ, ನೀವು ಎಫರ್ಟ್ ಹಾಕಿದ್ದೀರಾ. ಏನೋ ಟೈಮ್ ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೇ, ಮುಂದೆ ಟೈಮ್ ಚೆನ್ನಾಗಿರುತ್ತೆ. ಆ ಗೊತ್ತಿರೋ ಟೈಮ್ನ ಪಾಸಿಟಿವ್ ಆಗಿರ್ಬೇಕು. ಈ ಅರ್ಧ ಹೆಂಗಸರು ಹೋಗ್ಬಿಟ್ಟು ನಿಮ್ಮ ಮಗಳು ಹಂಗಿದೆ ಮದುವೆ ಜೀವನ ಬರ್ಬಾರ್ದು, ಈ ಬರ್ಬಾರ್ದು, ಆ ಬರ್ಬಾರ್ದು, ಬರ್ಬಾದಿ.com ಅಂತಾನೆ ಇವ್ರಿಗೆಲ್ಲ ಹೆಸರಿಡ್ಬೇಕು. ಯಾರ ಜೀವನ ಒಂದು ಬರ್ಬಾದಾದ್ರೆ ಇನ್ನೊಂದು ಚೆನ್ನಾಗಿಟ್ಟಿರ್ತಾನೆ ದೇವ್ರು. ಇದು ತಿಳ್ಕೊಳ್ಳಿ ಎಲ್ಲರೂ. ಗುರುಗಳೇ, ಮಾತನಾಡ್ತಾ ಹೋಗೋಣ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ. ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳೇ, ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ಕಾರ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಾಮರಾಜನಗರ ಜಿಲ್ಲೆ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡ್ತೀರಾ? ನಮಸ್ಕಾರ ಗುರುಜಿ. ಹಲೋ ಹಲೋ ಮೇಡಮ್, ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಕೊಡಿ ನಿಮ್ಮ ಮಗಂದು. 5/9/2001 ಇಸ್ವಿ ಬುಧವಾರ ಮಧ್ಯಾಹ್ನ 1:15. ಓಕೆ, ಹುಟ್ಟಿದ ಊರು? ಚಿಕ್ಕಾಟಿ, ಚಾಮರಾಜನಗರ ಜಿಲ್ಲೆ. ಓಕೆ, ಗುರುಗಳಿದ್ದಾರೆ ಮೇಡಮ್, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. 5 ಸೆಪ್ಟೆಂಬರ್ 2001 ಮಧ್ಯಾಹ್ನ 1:15. ಇದರ ಪ್ರಕಾರ ಮೀನ ರಾಶಿಯಲ್ಲಿ ಹುಟ್ಟಿದ್ದಾರೆ. ಉತ್ತರ ಭಾದ್ರಪದ ನಕ್ಷತ್ರ. ನಾನು ತೋರಿಸ್ತಾ ಇರ್ತಕ್ಕಂಥ ಆ್ಯಪ್ ನಾನೇ ಡಿಸೈನ್ ಮಾಡಿರ್ತಕ್ಕಂಥ ಆ್ಯಪ್. ಅದಕ್ಕೆ ಯಾವುದೋ ಕಂಪ್ಯೂಟರ್ ಅಲ್ಲಿ ಹಾಕಿದ್ರಲ್ಲ, ನಮ್ಮದೇ ಆ್ಯಪ್ ಇದು. ಇಲ್ಲಿ ನಿಮ್ಮ ಮಗನಿಗೆ 2027ವರೆಗೂ ಕೇತು ದಶೆ ನಡೀತಾ ಇದೆ. ಕೇತು ಸ್ವಲ್ಪ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಬೆಳವಣಿಗೆ ಕೊಡೋದು ಕುಂಠಿತ. ಶುಕ್ರದಶ ಬಂದಾಗ ಅವರಿಗೆ ಯೋಗ ಎಲ್ಲ ಬದಲಾವಣೆ ಆಗುತ್ತೆ. ಪ್ರಶ್ನೆ ಕೇಳಿ. ಆದ್ರು ಪ್ರಶ್ನೆ ಕೇಳಲಿಲ್ಲ, ಹೋದ್ರ ಅವರು. ಮೇಡಮ್, ಧ್ವನಿ ಕೇಳಿಸ್ತಾ ಇದೆಯಾ? ಸರಿ, ಇರ್ಲಿ ಬಿಡಿ. ಗುರುಜಿ ಯಾಕಟ ಇದೆ? ಹಲೋ ಮೇಡಮ್, ಆಡಿಯೋ ಮ್ಯೂಟ್ ಮಾಡಿ ಮಾತನಾಡಿ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮ್ಗೆ. ಯಾಕೋ ಬರ್ತಾ ಇದೆ? ಹೇಳಿ. ಸರಿ. ಗುರುಗಳೇ, ಸಂಪರ್ಕ ಅವ್ರು ಏನ್ ಕೇಳಿದಾರೆ ಅಂತ ನಮಗೆ ಕೇಳಿಸಿಲ್ಲ. ಆದ್ರೂ ಕೂಡ ಶುಕ್ರ 8ನೇ ಮನೆ 27 ಆದ ನಂತರ 8ನೇ ಮನೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ತೋರಿಸ್ತಾ ಇದೆ. ಮೇಜರ್ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದಕ್ಕೆ ಮೊಸರನ್ನ ದಾನ ಮಾಡಿ. ಮುಂದೆ ಬರ್ತಕ್ಕಂಥ ಶುಕ್ರ 10ನೇ ಮನೆ ತೋರಿಸ್ತಾ ಇರೋದ್ರಿಂದ 24ನೇ ವಯಸ್ಸಾಗಿರೋದ್ರಿಂದ ಕರಿಯರ್ ಬಗ್ಗೆ ಅಥವಾ ಜಾಬ್ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಬಂದಿರತಕ್ಕಂಥದ್ದು ಬಲಗೈ ಕಿರುಬೆರಳಿಗೆ ಎಮರಾಲ್ಡ್ ಅಂತ ಬರುತ್ತೆ, ಅದನ್ನ ಧರಿಸ್ಕೊಳ್ಳಿ. 20 ವರ್ಷದ ಕಾಲ ರಾಜಯೋಗನೇ ನಿಮ್ಮ ಮಗನಿಗೆ. ಒಳ್ಳೇದಾಗ್ಲಿ. ಓಕೆ ಗುರುಗಳೇ, ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನ ಮುಂದುವರಿಸೋದಾದ್ರೆ ಗುರುಗಳೇ. ಈಗ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಈಗ ಇವರ ದಶಾದಲ್ಲಿ ಮುಂದಿನ ದಶ ಶುಕ್ರ ದಶ ಅದ್ಭುತವಾಗಿದೆ. ಈಗ ಅವ್ನ ಡೇಟು 17ನೇ ತಾರೀಕು ಅಥವಾ ಯಾವುದೋ 3ನೇ ತಾರೀಕು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಓ ಈ ವರ್ಷ ಈ ಡೇಟ್ ಅವ್ರಿಗೆ ಬರ್ಬಾದಂತ. ಮೋಸ್ಟ್ಲಿ ತಲೆ ಕೆಟ್ಟಿದೆ ಅನ್ಸುತ್ತೆ ಅವ್ರು ಹೇಳೋರಿಗೆ. ಅದು ಹೆಂಗೆ ಈ ವರ್ಷ ದಶಾ ಮತ್ತೆ ಏನು ಮಾಡೋದು ಚೆನ್ನಾಗಿದ್ರೆ?
ಈ ವರ್ಷ ಈ ಡೇಟಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲಪ್ಪ. ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ನಿಮ್ಮನ್ನೇ ಕೇಳ್ತಾ ಇರೋದು. ಮತ್ತೆ ಜ್ಯೋತಿಷ್ಯ ಅನ್ನೋದು ಎಲ್ಲಿಡೋಣ ಹಂಗ? ಇಲ್ಲಿ ನೀವು ನ್ಯೂಮರಾಲಜಿ ತಗೊಂಬಂದ್ರೆ ಜ್ಯೋತಿಷ್ಯನ ಎಲ್ಲಿಡೋಣ ಅವ್ರನ್ನೇ ಕೇಳಬೇಕು. ಯಾರು ಈ ಡೇಟ್ ಸರಿ ಇಲ್ಲ, ಆ ಡೇಟ್ ಸರಿ ಇಲ್ಲ. ಎಷ್ಟೋ ನ್ಯೂಮರಾಲಜಿ ಅವ್ರು ಬರ್ತಾರೆ ಟಿವಿಲೆಲ್ಲ, ಈ ವರ್ಷ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ನಿಜವಾಗಲೂ ಅನುಭವ ಆದಮೇಲೆ ಆ ಕಡೆ ತಿರುಗು ನೋಡಬೇಡಿ. ಯಾವ ಡೇಟು ಒಳ್ಳೇದಲ್ಲ, ಯಾವ ಡೇಟು ಕೆಟ್ಟದ್ದಲ್ಲ. ನಮ್ಮ ದಶಾಭುಕ್ತಿ, ನಮ್ಮ ಹಣೆ ಬರ ಏನಿರುತ್ತೋ ಅದೇ ನಡೆಯೋದು. ಆಯ್ತಪ್ಪ, ನಿಮ್ಮದೇ ಡೇಟ್ ಸರಿ ಇಲ್ಲ ಅಂತ ಅನ್ಕೊಳ್ಳೋಣ. ನಿಮ್ಮದೇ ಡೇಟು ಜಗತ್ತಲ್ಲಿ ನೀವೊಬ್ಬರೇನ ಹುಟ್ಟಿರೋದು? ನೀವೊಬ್ಬರೇನ್ರಿ ಹುಟ್ಟಿರೋದು ಆ ಡೇಟಲ್ಲಿ? ಇನ್ಯಾರು ಜನಸಂಖ್ಯೆನೇ ಇಲ್ವಾ? ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ತಾರೀಕು, 6ನೇ ತಾರೀಕು 7ನೇ ತಾರೀಕು ಅನ್ಕೊಳ್ಳಿ, ಈ ವರ್ಷ ಸರಿ ಇಲ್ಲ ಅಂತ ಇರ್ತಾರೆ. 6ನೇ ತಾರೀಕು ಹುಟ್ಟಿರೋರು ನೀವು ಒಬ್ಬರೇನ ಜಗತ್ತಲ್ಲಿ? ಲಿಸ್ಟ್ ಮಾಡೋದಂದ್ರೆ ಕೋಟಿ ಜನ ಇದಾರ್ರಿ. ಕೋಟಿ ಜನಕ್ಕೂ ಈ ವರ್ಷ ಚೆನ್ನಾಗಿರಲ್ವಾ? ಇನ್ನು 7ನೇ ತಾರೀಕು ಅವ್ರಿಗೆ ಇನ್ನು ಕೋಟಿ ಜನರಿಗೂ ಈ ವರ್ಷ ಚೆನ್ನಾಗಿರಲ್ವಾ? ಮೂಡ್ರಾಗ್ತಾ ಇದ್ರಿ ನೀವೆಲ್ಲ. ಹೋಗಿ ಈ ಸಂಖ್ಯೆಗಳ ಹಿಂದೆ ಹೋಗಿ, ಯಾರೋ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು. ಜನಗಳಿಗೆ ಕೆಟ್ಟದ್ದು ಹೇಳಿದ್ರೆ ಬಹಳ ಖುಷಿ, ಕೆಟ್ಟದ್ದು ಹೇಳಿದ್ರೆ ತುಂಬಾ ಖುಷಿ. ಇಬ್ಬರು ಜಗಳಾಡ್ತಾ ಇದ್ದಾಗ ಇಣಕ್ ನೋಡೋ ಬುದ್ಧಿ ಸ್ವಭಾವ ನಮ್ಗಳದು. ಅದೇ ಥರ ಅವು ಕೆಟ್ಟದ್ದು ಹೇಳ್ತಾ ಇದ್ದಾಗ ಇವನೇನೋ ಕೆಟ್ಟದ್ದು ಹೇಳ್ತಾವ್ನು ಕೇಳೋಣ ಅಂತ. ಒಳ್ಳೇದಾಗತ್ತೆ, ಚೆನ್ನಾಗಿರುತ್ತೆ, ಈ ವರ್ಷ ಚೆನ್ನಾಗಿತ್ತಂದ್ರೆ ಅದು ಯಾಕೋ ಹಿತಕರವಾಗಿಲ್ಲ ಕೇಳಕ್ಕೆ. ಕಾಲು ಮುರ್ಕತ್ತೀರಿ ನೀವು. ಈ ವರ್ಷ ಒಂದು ಹೆಬ್ಬೆಟ್ಟೆ ಎಗರೋಗ್ತದೆ, ಒಂದು ಕಣ್ಣೇ ಕಳ್ಕೊಂಡ್ಬಿಡ್ತೀರಾ. ಹಿಂಗೆ ಹೇಳ್ಬೇಕು. 50 ಜನ ಅದೇನೋ ಹೇಳ್ತಾವ್ರು, ನೋಡೋದೇನೋ ಹೇಳ್ತಾವ್ರು, ಕಣ್ಣು ಹೋಗುತ್ತಂತೆ, ನೋಡು ಅಂತೆ ಒಂದು 5 ಜನಕ್ಕೆ ಇರುತ್ತೆ. ನೀವು ಸತಿ ಒಳ್ಳೇದಾಗತ್ತೆ, ಒಳ್ಳೆ ತೀರ್ಥಯಾತ್ರೆಗೆ ಹೋಗ್ತೀರಾ, ಒಳ್ಳೆ ಟ್ರಿಪ್ ಮಾಡ್ತೀರಾ, ಅದೆಲ್ಲ ಹೇಳಿದ್ರೆ ಇದು ಯಾರಿಗೂ ಕೇಳಲ್ಲ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಮೇಡಮ್. ಸರ್ ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ, ಶಿಕಾರಿಪುರ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಬಗ್ಗೆನೇ ಕೇಳ್ಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಸರ್. 15/6/77. 15/6/77. 1977. ಹೌದು. ಓಕೆ, ಹುಟ್ಟಿದ ಸಮಯ ಸೋಮವಾರ 4ರಿಂದ 5 ಗಂಟೆ. 4ರಿಂದ 5 ಗಂಟೆ. ಹುಟ್ಟಿದ ಊರು ಯಾವುದು ಸರ್? ನಮ್ದು ಶಿಕಾರಿಪುರ ಲೋಕಲ್ ಹಳ್ಳಿ ಬರುತ್ತೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನೀವು ಕೊಟ್ಟಿರ್ತಕ್ಕಂಥ 4ರಿಂದ 5 ನಾವು ಜಾತಕ ಹೇಳೋಕ್ಕಾಗಲ್ಲ. ಅಲ್ಲಿ ನಿಮ್ಮ ಊರಲ್ಲಿ ಯಾರಾದರೂ ಸ್ವಲ್ಪ ಇವ್ರು ಇರ್ತಾರೆ, ಏನಂತಾರೆ, ಈ 50 ರೂಪಾಯಿಗೆ ಜ್ಯೋತಿಷ್ಯ ಹೇಳೋರು ಇರ್ತಾರೆ, ಸುಳ್ಳು ಜ್ಯೋತಿಷ್ಯ ಹೇಳೋರು ಇರ್ತಾರೆ. ಅವ್ರ ಹತ್ರ ಕೇಳ್ಕೊಳ್ಳಿ. ಬೇಕಾದ್ರೆ ನೀವು ಯಾವ ಟೈಮ್ ಕೊಟ್ಟರು ನಿಮಗೆ ಸುಳ್ಳು ಹೇಳ್ತಾರೆ, ಚೆನ್ನಾಗಿ ಟೋಪಿ ಹಾಕ್ತಾರೆ. ಯಾವ ಟೈಮ್ ಬೇಕಾದ್ರೆ ಹೇಳ್ಬೋದು ಅವ್ರಿಗೆ ಇಂಥದ್ದು ಅಂತ ಹೇಗಿಲ್ಲ. ನಮ್ಗಾದ್ರೆ ಡೇಟಾ ಬೇಕು. ಯಾರು ನಿಖರವಾಗಿರ್ತಕ್ಕಂಥ ಡೇಟು ಟೈಮು ಬರ್ತು ಕೊಟ್ಟಿಲ್ಲ. ಸುಮ್ಮನೆ ಕೆಲವರು ನಾನು ನೋಡ್ತಾ ಇರ್ತೀನಿ, ಹಿಂಗೆ ಕೂತಿರ್ತಾರೆ, ಹೇಳಿ ಒಂದು ನಂಬರು, ಹೇಳಿ ನಿಮ್ಮ ಗ್ರಹ ಅಲ್ಲಿದೆ, ನಿಮ್ಮ ಮನೆ ಹಿಂದ್ಗಡೆ ಈ ದೇವಸ್ಥಾನ ಇದೆ, ನಿಮ್ಮ ಮನೆ ಇದನ್ನ ಸೌದಿ ಅರೇಬಿಯಾದಲ್ಲಿ ಹೋಗ್ಬಿಟ್ಟು ನಿಮ್ಮ ಮನೆ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಡಿ. ಭಾರತದಲ್ಲಿ ಎಲ್ಲಾ ಮನೆಗಳಲ್ಲೂ ಹಿಂದ್ಗಡೆ ಮುಂದ್ಗಡೆ ದೇವಸ್ಥಾನ ಇದ್ದೇ ಇರುತ್ತೆ. ಅದನ್ನ ಹೇಳಕ್ ಏನಾದ್ರು ಇದೆಯಾ? ಈಗ ನಾನು ಈ ಸ್ಟುಡಿಯೋಗೆ ಹೊಸಬ, ಈ ಕಡೆ ಪೂರ್ವಕ್ಕೆ ಒಂದು ಗಣಪತಿ ದೇವಸ್ಥಾನ ಇದೆ ಅಂತ ಹೇಳ್ತೀವಿ. ಪೂರ್ವ ಅಂದ್ರೆ ಅದು ಎಲ್ಲಿವರೆಗೂ ಹೋಗುತ್ತೆ? ಡೆಲ್ಲಿವರೆಗೂ ಹೋಗುತ್ತೆ ಪೂರ್ವ. ಇಲ್ಲಿಂದ ಬಹಳ ಮೂಢರನ್ನ ಮಾಡ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹುಟ್ಟಿರೋರೇ ಜಾಸ್ತಿ. ಅದಕ್ಕೆ ತುಂಬಾ ಜನ ಜ್ಯೋತಿಷ್ಯನ ಇಷ್ಟಪಡಲ್ಲ. ಅದು ನಾನು ಅವ್ರಿಗೆ ಸಲಾಮ್ ಹೊಡಿತೀನಿ, ಇಷ್ಟಪಡದೇ ಇರೋರು ಸಲಾಮ್ ಹೊಡಿತೀನಿ. ಯಾಕೆಂದ್ರೆ ಬರೀ ಬಂಡಲ್ ಬಿಡ್ತಾರೆ ಅಂತ ಗೊತ್ತು. ಬಟ್ ಆದ್ರೆ ನಾನು ಅದನ್ನ ಸರಿ ಮಾಡಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ಟೈಮು ನೀವು 4ರಿಂದ 5 ಅಂತಂದ್ರೆ ಹಾಕಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ನಂಬರ್ ಹೇಳಿದ್ರೆ ಹೇಳ್ತೀನಿ. ಸುಮ್ಮನೆ 4ರಿಂದ 5 ಅಂತಂದ್ರೆ ಈ ಕಾರ್ಯಕ್ರಮ ನೋಡೋದೇ ಬೇಡ. ಇಲ್ಲ ಅಂದ್ರೆ ಕಲ್ತ್ಕೊಳ್ಳಿ. 77 ಅಂತಂದ್ರೆ ನಿಮ್ಗೆ ಆಲ್ರೆಡಿ ಈಗ 50 ಇಯರ್ಸ್ ಹತ್ರ ಬಂದಿದೆ. ಪ್ರಶ್ನಾಶಾಸ್ತ್ರದಲ್ಲಿ ಹೋಗೋಣ, ಇದ್ರೆ ಹೇಳಿ, ಇದರ ಮುಂದಿನ ಕಾಲ್ಗೆ ಹೋಗೋಣ. ನಂಬರ್ ಇದೆಯೇನ್ರಿ? ಇಲ್ವಾ? ಸರಿ, ಓಕೆ, ಅಷ್ಟೇ. ನಾವು 4ರಿಂದ 5 ಹುಟ್ಟಿದ್ರೆ ಅವೆಲ್ಲ ದಟ್ ಈಸ್ ನಾಟ್ ಅಸ್ಟ್ರಾಲಜಿ. ಇದೆಲ್ಲ ತಿಳ್ಕೊಳ್ಳಿ. ಸರಿಯಾಗಿರ್ತಕ್ಕಂಥ ಟೈಮ್ ಇದ್ರೆ ಆ ಟೈಮಿಂಗ್ ಹೇಳ್ಬೋದು. ಅದಕ್ಕೆ ಜನಗಳಿಗೆ ಕಾಮನ್ ಸೆನ್ಸು ಮತ್ತೆ ಈ ಪಬ್ಲಿಕ್ ಅವೇರ್ನೆಸ್ ಇರಬೇಕು ಅಂತ ಹೇಳಿ ಜ್ಯೋತಿಷ್ಯ ಮಾಡ್ತಾ ಇರೋದು. ಪಬ್ಲಿಕ್ ಅವೇರ್ನೆಸ್ ಇಲ್ಲ. ಆ ಕಡೆ ಉಳ್ಕಲ್ ನಟರಾಜ್ ಅವರು ಮೂಢನಂಬಿಕೆನ ತೆಗಿತಾ ಇದ್ದಾರೆ, ಈ ಕಡೆ ನಾನು ಬಂದು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆನ ತೆಗಿತಾ ಇದ್ದೀನಿ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲ್ ರೆಡಿ ಇದ್ದಾರೆ. ನಮಸ್ತೆ ಸರ್, ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳ್ತಿದ್ದೆ ಮೇಡಮ್. ಮೇಡಮ್ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಾಗೆ ನಿಮ್ಮ ಹೆಸರು? ರಾಯಚೂರಿಂದ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಸರ್. 10/7/2006. ಓಕೆ, ಸಮಯ ಮಧ್ಯಾಹ್ನ 1:55. 1:55. ಹುಟ್ಟಿದ ಊರು ಸರ್? ರಾಯಚೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ.
ನಮಸ್ಕಾರ, ಹೇಳಿ. ಗುರುಜಿ ನಮಸ್ಕಾರ. ನಮ್ಮ ಮಗನ ಬಗ್ಗೆ ಮನೋಜ್ ಕುಮಾರ್ ಅಂತ ಹೇಳಿ. ವೆರಿ ಗುಡ್. ಧನುರ್ರಾಶಿ, ಪೂರ್ವಾಷಾಢ ನಕ್ಷತ್ರ, ಸೂರ್ಯದಶ ಪ್ರಾರಂಭವಾಗುತ್ತೆ 26 ನಂತರ, ಶುಕ್ರ ಮುಗಿಯುತ್ತೆ. ಸೂರ್ಯದಶ ಪ್ರಾರಂಭವಾಗಿದೆ 12/9 ತುಂಬಾ ಚೆನ್ನಾಗಿದೆ ಎಜುಕೇಶನ್ ಕಾಂಬಿನೇಷನ್ ಅಲ್ಲಿ. ಈಗ ಸದ್ಯಕ್ಕೆ ಸೈನ್ಸ್ ಏನಾದ್ರು ತಗೊಂಡು ಸ್ಟಾರ್ಟ್ ಮಾಡಿದಾರೆ? ಏನಾದ್ರು ಯಾವ ಲೈನ್ ಹೋಗಿದ್ದಾರೆ? ಈಗ ಅವರು 10th ಫೇಲ್ ಆಗಿದ್ದಾರೆ ಗುರುಜಿ. 19ನೇ ವಯಸ್ಸು, 10th ಫೇಲ್ ಆಗಿ 6 ವರ್ಷ ಆಗಿದೆ. 2 ವರ್ಷ ಆಗಿದೆ ಗುರುಜಿ. ಅದೇನು 5 ಸತಿ ಬರ್ದ್ರ 10th? ಒಂದ್ಸಲ ಹೋದ್ಸಲ 2 ಸಲ ಬರ್ದಿದ್ದಾರೆ ಗುರುಜಿ. ಆಮೇಲೆ ಮತ್ತೆ ಈಗ ಬಿಸಿನೆಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಗುರುಜಿ. ಬಿಸ್ನೆಸ್ ಅಂತೂ ಬೇಡ, ಓದೋದೇ ಚೆನ್ನಾಗಿದೆ. 9ನೇ ಮನೆ ಬಂದಿದೆ, ಮಧ್ಯದಲ್ಲಿ 12 ಬಂದಿರೋದ್ರಿಂದ ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಒಂದು ಕೋಲ್ ತಗೊಂಡ್ ಬಾರಿಸಿದ್ರೆ ರ್ಯಾಂಕ್ ತೆಗಿತಾನೆ ಅಂತ ಹುಡುಗ. ಇದು ಕಾಂಬಿನೇಷನ್ ನಾನು ಬರ್ಕೊಡ್ತೀನಿ. ಬುದ್ಧಿವಂತನ ಜಾತಕನೂ ನೋಡ್ಬೋದು. ವ್ಯಸನಗಳಿಗೆ ಒಳಗಾಗಿರ್ತಾರೆ. ಕೆಲವ್ರಿಗೆ ಪ್ರೊಫೆಸರೇ ಬಂದು 10th ಅವ್ರಿಗೆ ಹೇಳ್ಕೊಟ್ರು ಫೇಲ್ ಆಗ್ತಾನೆ. ಯಾಕಂದ್ರೆ ಇದು ತಲೆ ಕೆಪಾಸಿಟಿ ಇದೆಯಲ್ಲ, ಅದನ್ನ ನೋಡ್ತೀವಿ ಇಲ್ಲಿ. ಕೆಪಾಸಿಟಿ ಚೆನ್ನಾಗಿದೆ, ಅವನಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿಟ್ರೆ ಇದು ಮೆಡಿಕಲ್ ಓದ್ತಕ್ಕಂಥ ಕಾಂಬಿನೇಷನ್. ಯಾಕಂದ್ರೆ ಮುಂದೆ ಸೂರ್ಯ ಆದ್ಮೇಲೆ ಚಂದ್ರ ಅದ್ಭುತವಾಗಿದೆ. ಸ್ವಲ್ಪ ಏನಾಗ್ಬಿಡುತ್ತೆ, ಮನಸ್ಸು ಚಂಚಲ, ಮನಸ್ಸು ಬೇರೆ, ಗ್ರಹಗಳ ಗತಿಗಳು ಕೊಡ್ತಾ ಇರ್ತಕ್ಕಂಥ ವಿಚಾರಗಳು ಬೇರೆ. ನಾನು ನಿಮಗೆ ಸ್ಟ್ರಿಕ್ಟ್ ಆಗಿ ಇಡಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾವಾಗ 12 ಅಂತ ಬರುತ್ತೋ, ಆ ಕಡೆ ಈ ಕಡೆ 9 ಬಂದಿದೆಯೋ, ಇಟ್ ಈಸ್ ಎ ವೆರಿ ಗುಡ್ ಹಾರೋಸ್ಕೋಪ್. ಪ್ರೊವೈಡೆಡ್ ಸ್ಟ್ರಿಕ್ಟ್ ಆಗಿರ್ಬೇಕು. ಅವನು ಓದಿಲ್ಲ, ಮಾಡಿಲ್ಲ, 2 ಸತಿ ಮಾಡಿದಾನೆ ಅಂದ್ರೆ ನೀವು ಹಾಸ್ಟೆಲ್ಗೆ ಹಾಕ್ಬೇಕಾ, ಅದಾಕ್ಬೇಕು, ಇದಾಕ್ಬೇಕಾ, ನೀವು ಮಾಡಲೇಬೇಕಾಗತ್ತೆ. ಅದು ಮಾಡಿದ್ರೆ ಉದ್ಧಾರ ಆಗ್ತಾನೆ. ಬಿಸ್ನೆಸ್ ಏನಾದ್ರು ಮಾಡಿದ್ರೆ, ನಿಮ್ದೇನಾದ್ರು ಬಿಸ್ನೆಸ್ ಇದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಗಾಡಿ ತಳ್ಳಿ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಜ್ಯೋತಿಷ್ಯ ಬಗ್ಗೆ ನೀವು ಹೇಳ್ತಾ ಇದ್ರಿ, ಹೇಗೆ ಕಲ್ತ್ರೆ ಎಷ್ಟು ಒಳಿತು, ಹೇಗೆ ಪರಿಹಾರ ಕಂಡುಕೊಳ್ಬೋದು ಅಂತ ಮುಂದುವರಿಸೋದಾದ್ರೆ ಗುರುಗಳು. ಈಗ ಜ್ಯೋತಿಷ್ಯವನ್ನ ನಾವು ಕಲ್ತಾಗ ಕಾಂಬಿನೇಷನ್ ತಿಳ್ಕೊಳ್ತೀವಿ. ಅದರಲ್ಲಿ ಗುಡ್ ಕಾಂಬಿನೇಷನ್, ಬ್ಯಾಡ್ ಕಾಂಬಿನೇಷನ್ ಬರ್ತದೆ. ಈಗ ಆ ಕಾಂಬಿನೇಷನ್ ಅಲ್ಲಿ 9 ಬಂದ್ರೆ ಚೆನ್ನಾಗೇ ಓದ್ತಾನೆ. 12 ಓದೋ ಹುಡುಗ ವ್ಯಸನಗಳಿಗೆ ಹೋಗಿರ್ತಾನೆ ಅಷ್ಟೇ. ಅವನು ಅಲ್ಲಿಂದ ಎಳ್ಕೊಂಬರ್ಬೇಕು. ಕೆಲವ್ರಿಗೆ ಎಲ್ಲ ಒಳ್ಳೆಯವನೇ ಇರ್ತಾನೆ, ಎಲ್ಲ ಕಾಂಬಿನೇಷನ್ ಚೆನ್ನಾಗಿರ್ತಾರೆ. ಬಟ್ ಸುಮ್ಮನೆ ಮನೇಲಿ ಏನು ಓದಿದ್ರು ತಲೆಗೆ ಹತ್ತಲ್ಲ. ಎಷ್ಟು 10 ಸತಿ ಬರೋದು ತಲೆಗೆ ಹತ್ತಲ್ಲ, 20 ಸತಿ. ಅವ್ನು ನೀಟಾಗೇ ಇರ್ತಾನೆ. ಅದು ಬ್ರೈನ್ ಕೆಪಾಸಿಟಿ ತೋರಿಸುತ್ತೆ. ಅಸ್ಟ್ರಾಲಜಿ ಶೋಸ್ ಅಸ್ ಬ್ರೈನ್ ಕೆಪಾಸಿಟಿ. ಆ ಬ್ರೈನ್ ಕೆಪಾಸಿಟಿನ ನಾವು ತಿಳ್ಕೊಬೇಕು, ನೋಡಬೇಕು ಅಂತಂದರೆ ಡೆಫಿನೆಟ್ಲಿ ನಮಗೆ ಜ್ಯೋತಿಷ್ಯ ಕಲ್ತಾಗ್ಲೇ ನಮಗೆ ಅದು ತಿಳ್ಕೊಳ್ಳೋದು. ಬರೀ ಎಜುಕೇಷನ್ ಒಂದೇ ಮಾತಾಡ್ತಾ ಇಲ್ಲ ಇವತ್ತು. ಯಾಕೆ ಕಲಿಬೇಕು ಅಂತ ವಿಚಾರದಲ್ಲಿ ಇವತ್ತು ನಾವು ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಇವಾಗ ಬಿಸ್ನೆಸ್ ಮಾಡ್ಬೋದು ಅಂತ ತಲೆಗೆ ಹೊರಟೋಯ್ತು. ಏನೋ ಈಗ ಅವ್ರು ಕಾಲ್ ಮಾಡಿರೋರು ಏನೋ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೆ ನಾನು. 250%ಗೆ 250 ರೂಪಾಯಿಗೆ 25% ಎಷ್ಟು ಅಂತ ಕೇಳಿದ ತಕ್ಷಣ ಟಕ್ ಅಂತ ಹೇಳಿದ್ರೆ ಅವ್ನು ಬಿಸ್ನೆಸ್ ಮ್ಯಾನ್. ಅವ್ನು ಹೇಳ್ಬೇಕೀಗ. ಈಗ ಯಾರು ಟಿವಿ ಮಾತಾಡಿದ್ರೆ ರಾಯಚೂರವರು 250 ರೂಪಾಯಿಗೆ 25% ಎಷ್ಟು ಅಂತ ಕೇಳ್ಬೇಕು ಟಕ್ ಅಂತ. ಬಿಸ್ನೆಸ್ ಅಂದರೆ ಕ್ಯಾಲ್ಕುಲೇಷನ್ನು, ಪರ್ಸೆಂಟೇಜ್ ಗೊತ್ತಿರಬೇಕು. ನಾನು 100 ರೂಪಾಯಿ ಹಾಕಿದ್ರೆ ಎಷ್ಟು ರೂಪಾಯಿ ಬರುತ್ತೆ, ಎಷ್ಟು ಖರ್ಚು ಹೋಗುತ್ತೆ, ಎಷ್ಟು ಉಳಿಯುತ್ತೆ, ಆಮೇಲೆ ಅದ್ರ ಜೊತೆಗೆ ಈ ಪ್ರಾಡಕ್ಟ್ ತಗೊಳಕ್ಕೆ ಜನ ಬರ್ತಾರ ಅಂತ ಲೆಕ್ಕ ಹಾಕಿಟ್ಬಿಟ್ರೆ ಬರಲ್ಲ ಬಿಸ್ನೆಸ್ಸು. 100 ರೂಪಾಯಿ ಹಾಕಿದ್ರೆ ನಂಗೆ 200 ರೂಪಾಯಿ ಸಿಗುತ್ತೆ ಅಂತಲ್ಲ, ಬಂದು ತಗೊಂಡೋಗೋರು ಇರ್ಬೇಕಲ್ಲಪ್ಪ ರಾಜಾ. ಸೊ ಎಲ್ಲ ಕೆಪಾಸಿಟಿಯಿಂದ ಸುಮ್ಮನೆ ಜೀವನದಲ್ಲಿ ಬಿಸ್ನೆಸ್ ಅಷ್ಟು ಈಸಿ ಅಲ್ಲ. ಬಿಸ್ನೆಸ್ ಅಷ್ಟು ಕಷ್ಟ ಮತ್ತೊಂದಿಲ್ಲ. ಜಾಬ್ ತುಂಬ ಈಸಿ ರೀ. ಜಾಬಲ್ಲಿ ಟೆನ್ಷನ್ ಇರ್ತವೆ. ಇವತ್ತು ಇದು ಬಿಟ್ಟರೆ ಇನ್ನೊಂದು ಸಿಗ್ತದೆ ಜಾಬು. ನಾನು ಡೆಲ್ಲಿಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಚಂಡೀಗಢಗೆ ಹೋಗೋಕ್ಕೂ ರೆಡಿ ಇದ್ದೀನಿ, ಮುಂಬೈಗೆ ಹೋಗೋಕ್ಕೂ ರೆಡಿ ಇದ್ದೀನಿ ಅಂದರೆ ಉದ್ಯೋಗ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಬಿಸ್ನೆಸ್ ನಾನು ಮುಂಬೈಲಿ ಮಾಡ್ತೀನಿ ಅಂತ ಯೋಚನೆ ಮಾಡಿ ಆಗುತ್ತಾ? ಇಲ್ಲೇ ಸರಿಯಾಗಿ ಸೆಟಪ್ ಮಾಡಿದ್ದೀನಿ. ಬಿಸ್ನೆಸ್ ಮುಂಬೈಲಿ ಮಾಡ್ತಾರಾ? ಈ ರೀತಿಯಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ನಾವು ನೋಡಿ ಕರೆಕ್ಟಾಗಿ ಕಲಿಬೋದು. ಅದರಲ್ಲಿ ಯಾವುದೇ ಸಂಶಯವಿರಲ್ಲ. ಓಕೆ ಗುರುಗಳೇ, ಬಹಳಷ್ಟು ಮಾಹಿತಿ ನೀಡಿದ್ರಿ. ಜ್ಯೋತಿಷ್ಯ ಯಾಕೆ ಕಲಿಬೇಕು, ಹಾಗೆ ಅದರಿಂದ ಪರಿಹಾರ ನಾವು ಹೇಗೆ ಕಂಡುಕೊಳ್ಬಹುದು ಅಂತ ಹೇಳ್ಬಿಟ್ಟು ಧನ್ಯವಾದಗಳು ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಗುರುಗಳ ನೇತೃತ್ವದಲ್ಲಿ ಆರಂಭವಾಗ್ತಾ ಇದೆ. ನಿಮಗೆ ಜ್ಯೋತಿಷ್ಯ ಕಲಿಯುವ ಇಂಟ್ರೆಸ್ಟ್ ಇದ್ರೆ ನೀವು ನೋಂದಣಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಿತಾ. ನಾನು ಆ್ಯಕ್ಚುಲಿ ಆ್ಯಕ್ಟ್ರೆಸ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅದು ನನಗೆ ಮೊದಲಾಗಿ ಜ್ಯೋತಿಷ್ಯ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅಂದರೆ ಜ್ಯೋತಿಷ್ ಅನ್ನೋದು ಇಂಥ ವರ್ಗಕ್ಕೆ ಸೀಮಿತ ಅನ್ನೋದಿತ್ತು.
ಈಗ ನಾವು ಕೂಡ ಜ್ಯೋತಿಷ್ಯ ಕಲಿಬೋದು ಅನ್ನೋದನ್ನು ನಮ್ಮ ಗುರುಜಿಯಿಂದ ಅದು ಸಾಧ್ಯ ಆಯಿತು. ಗುರುಜಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಬೇಸಿಕ್ಕಿಂದ ಬಂದು ಈಗ PhD ವರೆಗೂ ಬಂದಿದ್ದೀನಿ. ಇದು ನನಗೆ ನಿಜವಾಗ್ಲೂ ತುಂಬ ಖುಷಿ ವಿಚಾರ. ನಮ್ಮ ಲೈಫಲ್ಲಿ ಕೆಲವೊಂದು ಆಗೋ ಘಟನೆಗಳನ್ನು ನೋಡಿದಾಗ ಸೊ ಇದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದು ನೋಡಿದಾಗ ನಾವು ಜ್ಯೋತಿಷ್ಯ ಮೂಲಕ ಚಾರ್ಟ್ ಹಾಕೊಂಡು ನೋಡಿದಾಗ ಅದು ಗೊತ್ತಾಗ್ತಾ ಹೋಯಿತು. ಸೊ ಇದರಿಂದ ನನಗೆ ತುಂಬ ಜ್ಯೋತಿಷ್ಯ ಬಗ್ಗೆ ಒಲವು ಬಂತು. ಇದಕ್ಕೋಸ್ಕರ ನಮ್ಮ ಗುರುಜಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗಲ್ಲ. ಥ್ಯಾಂಕ್ ಯು.